ಜೆಡಿಎಸ್ ಪಾಳ್ಯದಲ್ಲಿ ದಿಢೀರ ರಾಜಕೀಯ ಬೆಳವಣಿಗೆ. ಜೆಡಿಎಸ್ ಪಾಳ್ಯದಲ್ಲಿ ದಿಢೀರ ರಾಜಕೀಯ ಬೆಳವಣಿಗೆ. ಮುನಿಸು ಮರೆತು ದೇವೇಗೌಡರ ಮನೆ ಕದ ತಟ್ಟಿದ ಶಾಸಕರು. ಪಕ್ಷದಿಂದ ಅಂತರ ಕಾಯ್ದುಕೊಂಡಿದ್ದಂತಹ ಜಿಟಿ ದೇವೇಗೌಡರು ಕಾರ್ಯಕ್ರಮ ಹಾಗೂ ಸಭೆಯಲ್ಲಿ ಹಿಂದುಳಿದಿದ್ದ ಜಿಟಿಡಿ ಪಕ್ಷದ ಬೆಳವಣಿಗೆಗಳ ಬಗ್ಗೆ ಮಾತುಕತೆ ಮಾಡಿದ್ದಾರೆ. ಇದೀಗ ನಿನ್ನೆ ಎಚ್.ಡಿ. ದೇವೇಗೌಡರ ಜೊತೆ ಮಾತುಕತೆ. ಮುನಿಸು ಬದಿಗಿಟ್ಟು ದಳಪತಿಗಳ ಜೊತೆ ಕೈ ಜೋಡಿಸ್ತಾರಾ? ಮುಂದಿನ ಚುನಾವಣೆ ದೃಷ್ಟಿಯಿಂದ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದ್ದಾರಾ? ವಿಶ್ವಾಸಕ್ಕೆ ಪಡೆಯುವಲ್ಲಿ ಯಶಸ್ವಿಯಾದ್ರ ಹಾಗಾದ್ರೆ ದಳಪತಿಗಳು? ತೀವ್ರ ಕುತೂಹಲ ಕೆರಳಿಸಿದೆ ಜಿಟಿಡಿ ಮತ್ತೆ ಎಚ್.ಡಿ.ಕೆ ಅವರ ಈ ಒಂದು ಭೇಟಿ. ಜೆಡಿಎಸ್ ಪಾಳ್ಯದಲ್ಲಿ ಈಗ ದಿಢೀರಂತ ರಾಜಕೀಯ ಬೆಳವಣಿಗೆಗಳಾಗ್ತಾ ಇದೆ. ಮುನಿಸನ್ನ ಮರೆತು ಈಗ ದೇವೇಗೌಡರ ಮನೆಯ ಕದವನ್ನ ಈಗ ಶಾಸಕರು ತಟ್ಟಿದ್ದಾರೆ. ಮೊದಲಿಂದಲೂ ಅಷ್ಟೇ ಜಿಟಿ ದೇವೇಗೌಡರು ಮತ್ತೆ ದೇವೇಗೌಡರು ಫ್ಯಾಮಿಲಿ ಅಂತಂದ್ರೆ ಅಷ್ಟಕ್ಕಷ್ಟೇ. ಯಾಕೆಂತಂದ್ರೆ ಪ್ರತಿ ಬಾರಿಯೂ ಕೂಡ ಈಗ ಕುಮಾರಸ್ವಾಮಿಯವರು ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಿ ಅಥವಾ ಏನೇ ಒಂದು ಅನೌನ್ಸ್ಮೆಂಟ್ ಮಾಡಿದ್ರೂ ಕೂಡ ಜಿಟಿ ದೇವೇಗೌಡರು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ರು. ಇನ್ನು ಕಳೆದ ಕೆಲವು ವರ್ಷಗಳಿಂದ ಜೆಡಿಎಸ್ ಪಕ್ಷದ ಪ್ರಮುಖ ನಿರ್ಧಾರಗಳಾಗಿರಬಹುದು ಅಥವಾ ವೇದಿಕೆಗಳಿಂದಲೂ ಕೂಡ ಜಿಟಿ ದೇವೇಗೌಡರು ಅಂತರವನ್ನ ಕಾಯ್ದುಕೊಂಡಿದ್ರು. ಬಹಳ ಮುಖ್ಯವಾಗಿ ಪಕ್ಷದ ನಾಯಕತ್ವದ ವಿರುದ್ಧ ಅಸಮಾಧಾನ ಇತ್ತು ಅವರಿಗೆ. ಇನ್ನು ಹಳೆ ಮೈಸೂರು ಭಾಗದ ಪ್ರಭಾವಿ ನಾಯಕರನ್ನ ಕಡೆಗಣಿಸಲಾಗ್ತಾ ಇದೆ. ಜೊತೆಗೆ ಕುಟುಂಬ ರಾಜಕಾರಣಕ್ಕೆ ಹೆಚ್ಚು ಆದ್ಯತೆನ ನೀಡ್ತಾ ಇದ್ದಾರೆ ಅಂತ ಕೂಡ ಜಿಟಿಡಿ ಅವರಿಗೆ ಬೇಸರ ಕೂಡ ಇತ್ತು. ಅದರ ಜೊತೆಗೆ ಇನ್ನು ಜಿಟಿಡಿ ಅವರು ಕಾಂಗ್ರೆಸ್ ಸೇರಲಿದ್ದಾರೆ ಅಥವಾ ಅವರ ಮಗ ಹರೀಶ್ ಗೌಡ ಅವರಿಗೂ ಕೂಡ ಕಾಂಗ್ರೆಸ್ ಟಿಕೆಟ್ ಸಿಗಲಿದೆ ಎಂಬ ವದಂತಿಗಳು ಕೂಡ ಒಂದು ಸಂದರ್ಭದಲ್ಲಿ ಜೋರಾಗಿ ನಡೀತಾ ಇತ್ತು. ಸದ್ಯಕ್ಕೆ ಮೊದಲಿಂದಲೂ ಕೂಡ ಜಿಟಿ ದೇವೇಗೌಡರಾಗಿರ್ಬೋದು ಜೊತೆಗೆ ಕುಮಾರಸ್ವಾಮಿ ಅವರ ನಡುವೆ ಒಂದು ಶೀತಲ ಸಮರ ನಡೀತಾ ಇತ್ತು. ಈಗ ಸದ್ಯಕ್ಕೆ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಯಾಕೆಂತಂದ್ರೆ ಈ ಒಂದು ಸಂದರ್ಭದಲ್ಲಿ ಯಾವ ಕಾರಣಕ್ಕೆ ಭೇಟಿಯನ್ನ ಮಾಡಿದ್ರು ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ನಿನ್ನೆ ಎಚ್.ಡಿ. ದೇವೇಗೌಡರ ಜೊತೆ ಮಾತುಕತೆ ಕೂಡ ಮಾಡಿದ್ದಾರೆ. ಇನ್ನು ಪಕ್ಷದ ಬೆಳವಣಿಗೆಗಳ ಬಗ್ಗೆ ಅಸಮಾಧಾನವನ್ನ ಹೊರಹಾಕಿದ್ರು ಎಂಬ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗಿದೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ಸದ್ಯಕ್ಕೆ ಜೆಡಿಎಸ್ ಪಾಳ್ಯದಲ್ಲಿ ದಿಢೀರಂತ ರಾಜಕೀಯ ಬೆಳವಣಿಗೆ ಆಗಿದೆ. ಮೊದಲಿಂದಲೂ ಕೂಡ ಜಿಟಿ ದೇವೇಗೌಡರು ಮತ್ತೆ ದೇವೇಗೌಡರು ಕುಟುಂಬ ಅಂದ್ರೆ ಅಷ್ಟಕ್ಕಷ್ಟೇ ಒಂದು ಶೀತಲ ಸಮರ ನಡೀತಾ ಇತ್ತು. ಈಗ ಈ ಒಂದು ಶೀತಲ ಸಮರಕ್ಕೆ ತೆರೆ ಬಿದ್ದಿದ್ಯಾ? ಜೊತೆಗೆ 2028ರ ಚುನಾವಣೆಗೆ ಈಗಿನಿಂದಲೇ ನಾನಾ ರೀತಿಯ ಕಸರತ್ತನ್ನ ಮಾಡ್ತಾ ಇದ್ದಾರಾ ಅಂತ ಸಾಹಿತ್ಯ ಏನು ಜೆಡಿಎಸ್ ನಲ್ಲಿ ಸಾಕಷ್ಟು ಗೊಂದಲಗಳಿದ್ದು, ಪ್ರಮುಖವಾಗಿ ಜಿಟಿಡಿ ಮತ್ತೆ ದೇವೇಗೌಡರ ಕುಟುಂಬದ ನಡುವೆ ಒಂದಷ್ಟು ಅಸಮಾಧಾನಗಳಿದ್ವು. ಯಾಕೆಂದ್ರೆ ಮೊದಲಿಂದಲೂ ಕೂಡ ಸಾಕಷ್ಟು ವಿಚಾರ ಇದೆ. ಪ್ರಮುಖವಾಗಿ ನಾವು ನೋಡೋದ್ರೆ ಜೆಡಿಎಸ್ ಶಾಸಕಾಂಗದ ಪಕ್ಷದ ನಾಯಕರಾಗಬೇಕು ಅಂತ ಜಿಟಿಡಿ ಅವರು ಆಗ ಸಾಕಷ್ಟು ಪ್ರಯತ್ನಗಳನ್ನ ಪಟ್ಟಿದ್ರು. ಆದ್ರೆ ಅದ್ರ ಬದಲು ಬೇರೆಯವರಿಗೆ ಅವಕಾಶ ಕೊಟ್ರು. ಅದರಿಂದಾಗಿಯೇ ಅಲ್ಲಿ ಕೂಡ ಸಾಕಷ್ಟು ಅಸಮಾಧಾನ ಇತ್ತು. ಮತ್ತೆ ಅದೇ ರೀತಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಅಥವಾ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ತನ್ನ ಮಗನ್ ಮಾಡ್ಬೇಕು ಅಂತ ಕೂಡ ಸಾಕಷ್ಟು ಪ್ರಯತ್ನವನ್ನ ಜಿಟಿಡಿ ಅವರು ಮಾಡಿದ್ರು. ಆದ್ರೂ ಕೂಡ ಅದು ಸಾಧ್ಯವಾಗ್ಲಿಲ್ಲ. ಎಲ್ಲೋ ಒಂದ್ ಕಡೆ ಇದರಿಂದಾಗಿ ಸಾಕಷ್ಟು ಮುನಿಸ್ಕೊಂಡು ಪಕ್ಷದಿಂದ ಸಾಕಷ್ಟು ಅಂತರವನ್ನ ಕೈಗೊಂಡಿದ್ರು. ಪ್ರಮುಖವಾಗಿ ಜೆಡಿಎಸ್ ಕಾರ್ಯಕ್ರಮಗಳಾಗಿರ್ಬೋದು, ಸಭೆಗಳಾಗಿರ್ಬೋದು, ಮತ್ತೆ ಯಾವುದೇ ರೀತಿಯಾದಂತಹ ಕಾರ್ಯಕ್ರಮ ಜೆಡಿಎಸ್ ಪಕ್ಷದಿಂದ ನಡೆದ್ರು ಕೂಡ ಜಿಟಿಡಿ ಅವರು ಎಲ್ಲೂ ಕಾಣಿಸ್ಕೊಂತಿರಲ್ಲ. ಅದರಲ್ಲೂ ಪ್ರಮುಖವಾಗಿ ಕೇಂದ್ರ ಸಚಿವರಾಗಿ ಕುಮಾರಸ್ವಾಮಿ ಅವರು ಇದಕ್ಕೆ ಮೈಸೂರಿಗೆ ಆಗಾಗ ಭೇಟಿ ಕೊಟ್ಟರು ಕೂಡ ಅವರೆಲ್ಲಿ ಭೇಟಿಯಾಗಿ ಚರ್ಚೆ ಮಾಡ್ತಿರ್ಲಿಲ್ಲ. ತನ್ನ ಮಗನನ್ನ ಮಾತ್ರ ಕಳಿಸಿ ಮಾತುಕತೆಯನ್ನ ಆಗಿರ್ಬೋದು ಮತ್ತು ಅವರ ವೆಲ್ಕಮ್ ಅನ್ನ ಮಾಡ್ತಿದ್ರು. ಆದ್ರೆ ಎಲ್ಲ ಒಂದ್ ಕಡೆ ಈಗ ಸದ್ಯಕ್ಕೆ ಹಿಂಗೇನು 2 ವರ್ಷಗಳ ಚುನಾವಣೆ ಬಾಕಿ ಇರುವಂತದ್ದು, ಅದ್ರ ಸಂಬಂಧಪಟ್ಟಂತೆ ಇವಾಗ ಭೇಟಿ ಆದ್ರ ಎಂಬ ಪ್ರಶ್ನೆಗಳು ಕೂಡ ಮೂಡ್ತಾ ಇರೋದು. ಅಂದ್ರೆ ನಿನ್ನೆ ಎಚ್.ಡಿ. ದೇವೇಗೌಡರನ್ನ ಜಿಟಿಡಿ ಅವರು ತಮ್ಮ ದೇವೇಗೌಡರ ನಿವಾಸದಲ್ಲಿ ಭೇಟಿಯಾಗಿ ಸಾಕಷ್ಟು ರಾಜಕೀಯ ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿರುವಂತದ್ದು. ಪ್ರಮುಖವಾಗಿ ಅವರು ಈ ಹಿಂದೆ ಕಾಂಗ್ರೆಸ್ಗೆ ಸೇರ್ತಾರೆ ಎಂಬ ಚರ್ಚೆಯು ಕೂಡ ಜಿಟಿಡಿ ಅವ್ರ ಬಗ್ಗೆ ಇತ್ತು. ಆದ್ರೆ ಇವೆಲ್ಲವಕ್ಕೂ ಬ್ರೇಕ್ ಹಾಕಿ ನಿನ್ನೆ ದೇವೇಗೌಡರನ್ನ ಭೇಟಿಯಾಗಿ ಸಾಕಷ್ಟು ರಾಜಕೀಯ ವಿಚಾರಗಳನ್ನ ಚರ್ಚೆ ಮಾಡಿರೋದು. ಅಂದ್ರೆ ಪ್ರಮುಖವಾಗಿ ಮುಂದಿನ ದಿನಗಳಲ್ಲಿ ಅಂದ್ರೆ ತನ್ನ ಮಗನಿಗೆ ಹುಣಸೂರು ಆಗಿರ್ಬೋದು ಮತ್ತು ಜಿಟಿ ದೇವೇಗೌಡರಿಗೆ ಮೈಸೂರಿನಲ್ಲಿ ಟಿಕೆಟ್ ಕೊಡುವ ಸಂಬಂಧಪಟ್ಟಂತ ಕೂಡ ಮುಂದುವರಿಕೆ ಜೆಡಿಎಸ್ ನಲ್ಲಿ ಮುಂದುವರೋ ಬಗ್ಗೆ ಕೂಡ ಚರ್ಚೆಗಳು ಆಗಿರುವಂತದ್ದು. ಇದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಸಂಧಾನ ಮಾಡುವ ಪ್ರಯತ್ನ ಕೂಡ ಈ ಹಿಂದೆ ಜಿಟಿ ದೇವೇಗೌಡರನ್ನ ಸಂಧಾನ ಮಾಡುವ ಪ್ರಯತ್ನ ಕೂಡ ದೇವೇಗೌಡರು ಮಾಡಿದ್ರು. ಸಾಕಷ್ಟು ಬಾರಿ ದೇವೇಗೌಡರನ್ನ ಈ ಪ್ರಶ್ನೆ ಕೇಳಿದಾಗೂ ಕೂಡ ಜಿಟಿಡಿ ಅವರು ನಮ್ಮ ಪಕ್ಷವನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ಕೂಡ ಹೇಳಿದ್ರು. ಈ ಹಿಂದೆ 2023ರಲ್ಲಿ ಚುನಾವಣೆ ನಡೀತಾ ಆಗಲೂ ಕೂಡ ತಮ್ಮ ಜೆಡಿಎಸ್ ಪಕ್ಷದಿಂದ ಅಂತರ ಕಾಯ್ದುಕೊಂಡಿದ್ರು. ನೇರವಾಗಿ ದೇವೇಗೌಡರು ಹೋಗಿ ಅವರ ಮನವೊಲಿಸಿ ಮತ್ತೆ ಪಕ್ಷದಲ್ಲಿ ಕರೆತಂದು ತಮ್ಮ ಮಗನಿಗೂ ಮತ್ತು ಅದೇ ರೀತಿ
GTD ಅವರಿಗೆ ಟಿಕೆಟ್ ಅನ್ನ ನೀಡಿದ್ರೆ, ಆದ್ರೆ ಈ ಬಾರಿಯೂ ಕೂಡ ಅದೇ ರೀತಿ ಸಂಧಾನ ಯಶಸ್ವಿ ಆಗಿರೋದು ಅಂತ ಕಾಣ್ತಾ ಇರೋದು. ಇದು ಚುನಾವಣೆ ಉದ್ದೇಶಕ್ಕಾಗಿ ಯಶಸ್ವಿ ಆಗಿರೋದ ಅಥವಾ ಎಲ್ಲವನ್ನು ಒಪ್ಪಿ ದೇವೇಗೌಡರ ಭೇಟಿಯಾದ GTD ಎಂಬುದು ಕೂಡ ಮುಂದಿನ ದಿನಗಳಿಗೆ ಗೊತ್ತಾಗುವಂತದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗಾಗಿ.